ಹುಬ್ಬಳ್ಳಿಯ ಆನಂದ ನಗರದ ಗುರುನಾಥ ನಗರದಲ್ಲಿ ಜನರ ಬಲಿಗಾಗಿ ಎದುರು ನೋಡುತ್ತಿರುವ ವಿದ್ಯುತ್ ಕಂಬ. ಹುಬ್ಬಳ್ಳಿಯಲ್ಲಿ ಅದ್ಯಾಕೋ ಎನ್ನೋ ಸರ್ಕಾರ ಹೆಸ್ಕಾಂಗೆ ಸಿಬ್ಬಂದಿ ಕೊಟ್ಟು ಸಂಬಳ ನೀಡಿ ಜನಸಮಸ್ಯೆಗೆ ಸ್ಪಂದಿಸಿ ಎಂದು ಎಲ್ಲವನ್ನ ನೀಡಿದ್ರೂ ಕೆಲವು ಸಿಬ್ಬಂದಿಗಳ ನಿರ್ಲಕ್ಷ್ಯಗಳಿಗೆ ಆಗಾಗ್ಗೆ ಸಾಕ್ಷಿಯಾಗುತ್ತಲೇ ಇರುತ್ತದೆ. ಅಂತಹದೇ ಒಂದು ಸಾಕ್ಷಿ ಈಗ ಹುಬ್ಬಳ್ಳಿಯ ಆನಂದ ನಗರದ ಗುರುನಾಥ ನಗರದ ವಿದ್ಯುತ್ ಕಂಬ ಕೈಗನ್ನಡಿಯಾಗಿದೆ. ವಿದ್ಯುತ್ ಕಂಬವನ್ನ ಸರಿಯಾಗಿ ನೋಡಿ ಬಿಡಿ. ಈ ವಿದ್ಯುತ್ ಕಂಬ ಇರುವುದು ಹುಬ್ಬಳ್ಳಿ ಆನಂದ ನಗರದ ಗುರುನಾಥ ನಗರದ ವಾರ್ಡ್ ನಂಬರ್ 53ರಲ್ಲಿದ್ದು ರಕ್ತ ತಪಾಸಣೆ ಕೇಂದ್ರ ಮುಂದುಗಡೆ ಇದೆ. ಇಲ್ಲಿ ವಿದ್ಯುತ್ ಕಂಬ ನೆಟ್ಟು ಎಷ್ಟೋ ದಶಕಗಳು ಉರುಳಿವೆಯೋ ಗೊತ್ತಿಲ್ಲ. ಈಗಾಗಲೇ ವಿದ್ಯುತ್ ಕಂಬದ ಒಳಗೆ ಹಾಕಲಾಗಿದ್ದ ಕಬ್ಬಿಣದ ರಾಡ್ಗಳು ಹೊರಗೆ ಕಾಣ್ತಾ ಇವೆ. ಇಂದೆಯೋ ನಾಳೆಯೋ ಬಿದ್ದು ಹೋಗುವ ಹಂತದಲ್ಲಿರುವ ಈ ಕಂಬವು ಜನನಿಬಿಡ ಪ್ರದೇಶದಲ್ಲಿದ್ದು ಜನರು ಪ್ರಾಣ ಭಯದಿಂದ ಓಡಾಡುವಂತಾಗಿದೆ. ನಿತ್ಯ ನೂರಾರು ಜನ ಓಡಾಡುವ ರಸ್ತೆ, ಶಾಲೆಗೆ ಹೋಗುವ ಮಕ್ಕಳು, ಪೋಷಕರು ನಿತ್ಯ ಆತಂಕವನ್ನ ಸೃಷ್ಟಿ ಮಾಡಿದೆ. ವಿದ್ಯುತ್ ಕಂಬದ ಪಕ್ಕದಲ್ಲೇ ಜನರು ವ್ಯಾಪಾರ ವಹಿವಾಟು ಮಾಡುವ ಜಾಗವಾಗಿದ್ದು ಇಂದು ನಾಳೆ ಬೀಳುವ ಹಂತದಲ್ಲಿನ ಈ ವಿದ್ಯುತ್ ಕಂಬದಿಂದಾಗಿ ಜನನಿತ್ಯವೂ ಹೆಸ್ಕಾಂ ವಿರುದ್ಧ ಹಿಡಿಶಾಪ ಹಾಕುತ್ತಲೇ ದಿನಗಳನ್ನ ದೂಡಬೇಕಾಗಿದೆ. ಈಗಲಾದರೂ ಹೆಸ್ಕಾಂ ಸಿಬ್ಬಂದಿ ಎಚ್ಚೆತ್ತು ಸಮಸ್ಯೆ ಪರಿಹಾರ ಮಾಡುತ್ತೋ ಇಲ್ಲವೋ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್ ಸಂತೋಷ್ ಮೇದಾರ್, ಪ್ರಜಾಪವರ್ ನ್ಯೂಸ್, ಹುಬ್ಬಳ್ಳಿ.